ನಮಸ್ಕಾರ. ದೇಶ ಚಿಕ್ಕದ್ದು, ಆದರೆ ಅದರ ಸಾಧನೆ ಮಾತ್ರ ಇಡೀ ಜಗತ್ತನ್ನೇ ಬೆರಗುಗೊಳಿಸುವಷ್ಟು ದೊಡ್ಡದ್ದು. ಒಮ್ಮೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಾಲಿನಲ್ಲಿದ್ದ ಸಿಂಗಾಪುರ ಇಂದು ವಿಶ್ವದ ಅತ್ಯಂತ ಅಭಿವೃದ್ಧಿ ಹೊಂದಿದ, ಸ್ವಚ್ಛ, ಶಿಸ್ತುಬದ್ಧ ಮತ್ತು ಆರ್ಥಿಕವಾಗಿ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಆದರೆ ಈ ಸಣ್ಣ ದೇಶ ಇಷ್ಟು ದೊಡ್ಡ ಯಶಸ್ಸನ್ನು ಸಾಧಿಸಿದ್ದು ಹೇಗೆ? 1965ರಲ್ಲಿ ಸ್ವತಂತ್ರ ರಾಷ್ಟ್ರವಾದ ಸಿಂಗಾಪುರದ ಮುಂದೆ ಇದ್ದ ಸವಾಲುಗಳು ಅಷ್ಟಿಷ್ಟಲ್ಲ. ಸೀಮಿತ ಭೂಪ್ರದೇಶ, ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ, ನಿರುದ್ಯೋಗ, ವಸತಿ ಸಮಸ್ಯೆ, ಬಹುಜನಾಂಗ ಮತ್ತು ಬಹುಸಂಸ್ಕೃತಿಯ ಸಮಾಜ. ಆದರೆ ಈ ಸವಾಲುಗಳನ್ನೇ ಅವಕಾಶಗಳಾಗಿ ಪರಿವರ್ತಿಸಿ ಸಿಂಗಾಪುರವನ್ನ ಕಟ್ಟಿದ ನಾಯಕತ್ವದ ಹೆಸರು ಲೀ ಕ್ವಾನ್ ಯು. ಅವರ ದೂರದೃಷ್ಟಿ, ಶಿಸ್ತು, ಉತ್ತಮ ಆಡಳಿತ, ಶಿಕ್ಷಣ, ಕೈಗಾರಿಕೆ, ವಸತಿ, ಸ್ವಚ್ಛತೆ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಇವೆಲ್ಲವೂ ಸೇರಿ ಸಿಂಗಾಪುರದ ಯಶೋಗಾದಿಯನ್ನ ರೂಪಿಸಿದವು. ಈ ರೋಚಕ ಪರಿವರ್ತನೆಯ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ಜೆಕೆಎಸ್ ಪಾಡ್ಕಾಸ್ಟ್ಗೆ ಆಗಮಿಸುತ್ತಿದ್ದಾರೆ ಉಮ್ಮತ್ತೂರು ರೇವಣ್ಣನವರು. ಚಾಮರಾಜನಗರ ಜಿಲ್ಲೆಯ ಐತಿಹಾಸಿಕ ಉಮ್ಮತ್ತೂರು ಗ್ರಾಮದವರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಷಯದಲ್ಲಿ ಚಿನ್ನದ ಪದಕದೊಂದಿಗೆ ಸ್ನಾತಕೋತ್ತರ ಪದವಿ ಪಡೆದಿರುವ ರೇವಣ್ಣ ಅವರು ಕನ್ನಡ ಉಪನ್ಯಾಸಕರಾಗಿ ಹಾಗೂ ಪ್ರಾಂಶುಪಾಲಕರಾಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ. ಜನಪದ ಸಾಹಿತ್ಯ, ಸಂಸ್ಕೃತಿ, ವಚನ ಸಾಹಿತ್ಯ ಮತ್ತು ಕನ್ನಡ ಪರಂಪರೆಯ ಬಗ್ಗೆ ಅಪಾರ ಆಸಕ್ತಿ ಹೊಂದಿರುವ ಅವರು ಗ್ರಾಮೀಣ ಸಂಸ್ಕೃತಿ ಮತ್ತು ಜನಪದ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಕಳೆದ 20 ವರ್ಷಗಳಿಂದ ಸಿಂಗಾಪುರದಲ್ಲಿ ನೆಲೆಸಿರುವ ರೇವಣ್ಣ ಅವರು ಚಾಂಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿದಂತೆ ಹಲವು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವೃತ್ತಿಪರ ಸೇವೆ ಸಲ್ಲಿಸುತ್ತಿದ್ದಾರೆ. ವಿದೇಶದಲ್ಲಿ ನೆಲೆಸಿದ್ದರೂ ಕನ್ನಡ ನಾಡು, ನುಡಿ ಮತ್ತು ಸಂಸ್ಕೃತಿಯ ಮೇಲಿನ ಅವರ ಅಭಿಮಾನ ಮಾತ್ರ ಅಚಲ. ಸಿಂಗಾಪುರ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ವಾಹಿನಿಯ ಮೂಲಕ ವಿದೇಶದಲ್ಲಿರುವ ಕನ್ನಡಿಗರಿಗೆ ಕನ್ನಡ ಸಾಹಿತ್ಯ, ವಚನ, ದಾಸ ಮತ್ತು ಜನಪದ ಪರಂಪರೆಯನ್ನ ಪರಿಚಯಿಸುವ ಮಹತ್ವದ ಕಾರ್ಯವನ್ನ ಮಾಡುತ್ತಿದ್ದಾರೆ. ಹಾಗಾದರೆ ಲೀ ಕ್ವಾನ್ ಯು ಅವರ ನಾಯಕತ್ವದ ನಿಜವಾದ ಶಕ್ತಿ ಏನು? ಸಿಂಗಾಪುರದ ಅಭಿವೃದ್ಧಿಯ ಹಿಂದಿನ ಪ್ರಮುಖ ತಂತ್ರಗಳೇನು? ಶಿಸ್ತು, ಕಾನೂನು ಪಾಲನೆ ಮತ್ತು ಉತ್ತಮ ಆಡಳಿತ ಸಿಂಗಾಪುರವನ್ನ ಹೇಗೆ ಬದಲಿಸಿತು? ಶಿಕ್ಷಣ ಮತ್ತು ಮಾನವ ಸಂಪನ್ಮೂಲಕ್ಕೆ ನೀಡಿದ ಆದ್ಯತೆ ಎಷ್ಟು ಮುಖ್ಯವಾಯಿತು? ಸಿಂಗಾಪುರದ ಅಭಿವೃದ್ಧಿ ಮಾದರಿಯಿಂದ ಭಾರತ ಮತ್ತು ಕರ್ನಾಟಕ ಏನು ಕಲಿಯಬಹುದು? ಮತ್ತು ದೇಶ ಚಿಕ್ಕದಾದರೂ ಸಾಧನೆ ದೊಡ್ಡದ್ದು ಎಂಬ ಸಿಂಗಾಪುರದ ಯಶೋಗಾದಿಯಲ್ಲಿ ನಾವು ಕಲಿಯಬೇಕಾದ ಪಾಠವೇನು? ಸಿಂಗಾಪುರದ 61ನೇ ರಾಷ್ಟ್ರೀಯ ದಿನದ ಸಂದರ್ಭದಲ್ಲಿ ಸಿಂಗಾಪುರ ಹೇಗೆ ರೂಪುಗೊಂಡಿತು? ಯಾವ ನಾಯಕತ್ವ ಅದನ್ನು ಮುನ್ನಡೆಸಿತು? ಯಾವ ನಿರ್ಧಾರಗಳು ಅದರ ಭವಿಷ್ಯವನ್ನ ಬದಲಿಸಿದವು ಎಂಬುದನ್ನು ತಿಳಿದುಕೊಳ್ಳೋಣ ಉಮ್ಮತ್ತೂರು ರೇವಣ್ಣ ಅವರೊಂದಿಗೆ ವಿಶೇಷ ಜೆಕೆಎಸ್ ಪಾಡ್ಕಾಸ್ಟ್ನಲ್ಲಿ. ಸಿಂಗಾಪುರ ಹೇಗೆ ಕಟ್ಟಲ್ಪಟ್ಟಿತು? ಲೀ ಕ್ವಾನ್ ಯು ಅವರ ನಾಯಕತ್ವದ ಪಾಠಗಳು. ಇದೇ ಶನಿವಾರ 22 ಆಗಸ್ಟ್ 2026 ಜಪಾನ್ ಸಮಯ ಸಂಜೆ 7:30ರಿಂದ 8:30ರವರೆಗೆ ಈ ವಿಶೇಷ ಪಾಡ್ಕಾಸ್ಟ್ ಅನ್ನ ತಪ್ಪದೆ ವೀಕ್ಷಿಸಿ. ಜೆಕೆಎಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಲೈವ್ನಲ್ಲಿ ನಮ್ಮೊಂದಿಗೆ ಸೇರಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಸಿಂಗಾಪುರದ ಯಶೋಗಾದಿಯನ್ನ ತಿಳಿಯೋಣ, ಅದರ ಹಿಂದಿರುವ ನಾಯಕತ್ವವನ್ನ ಅರ್ಥ ಮಾಡಿಕೊಳ್ಳೋಣ ಮತ್ತು ಭಾರತಕ್ಕಾಗಿ ಕಲಿಯಬೇಕಾದ ಪಾಠಗಳನ್ನ ಚರ್ಚಿಸೋಣ. ಧನ್ಯವಾದಗಳು.